Welcome, welcome to Digital Learning, Department of Collegiate Education. In this session, I am going to give a brief explanation on the topic functions of a company secretary, which are similar to the duties of a company secretary, but under the concept as a function of a company secretary, his function can be classified into two main categories: statutory functions and non-statutory functions. ಶಾಸನೀಯ ಕಾರ್ಯಗಳು ಮತ್ತು ಶಾಸನೀಯವಲ್ಲದ ಅಥವಾ ಇತರೆ ಕಾರ್ಯಗಳು ಅಂತ ಎರಡು ಬಗೆಯಾಗಿ ಕಂಪನಿ ಕಾರ್ಯದರ್ಶಿಯ ಕಾರ್ಯಗಳನ್ನು ನಾವು ವಿಂಗಡಿಸಬಹುದು. The statutory functions are performed by the company secretary under the Companies Act, and non-statutory functions are performed other than the statute, that is Companies Act. ಕಂಪನಿಯ ಕಾಯ್ದೆ ಅಡಿಯಲ್ಲಿ ಅವ್ನು ಮಾಡೋ ಅಂಥ ಕಾರ್ಯಗಳನ್ನು ಸ್ಟ್ಯಾಟ್ಯುಟರಿ ಫಂಕ್ಷನ್ಸ್ ಅಂತ ನಾವು ಕರಿಬೋದು. ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಕಂಪನಿ ಸೆಕ್ರೆಟರಿ ನಿರ್ವಹಿಸುವ ಇತರ ಕಾರ್ಯಗಳು, ಅದು ಟುವರ್ಡ್ಸ್ ಡೈರೆಕ್ಟರ್ಸ್, ಟುವರ್ಡ್ಸ್ ಶೇರ್ ಹೋಲ್ಡರ್ಸ್, ಟುವರ್ಡ್ಸ್ ಪಬ್ಲಿಕ್, ಈ ಥರ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸ್ತಾನೆ. ಅವುಗಳನ್ನು ನಾವು ಜನರಲ್ ಫಂಕ್ಷನ್ಸ್ ಅಥವಾ ನಾನ್ ಸ್ಟ್ಯಾಟ್ಯುಟರಿ ಫಂಕ್ಷನ್ಸ್ ಅಂತೇಳಿ ನಾವು ತಿಳ್ಕೊಳ್ತೀವಿ. The statutory functions of a company secretary are specified under section 205 subsection 1 of the Companies Act. The Companies Act section 205 subsection 1 ನಲ್ಲಿ ಒಬ್ಬ ಕಂಪನಿ ಸೆಕ್ರೆಟರಿಯ ಫಂಕ್ಷನ್ಸ್ಗಳು ಏನು ಅಂತ ಸಂಕ್ಷಿಪ್ತವಾಗಿ ಈ ರೀತಿ ಹೇಳಿದೆ. ಟು ರಿಪೋರ್ಟ್ ದ ಬೋರ್ಡ್, ದಟ್ ಈಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಒಬ್ಬ ಕಂಪನಿ ಸೆಕ್ರೆಟರಿ ಹಲವಾರು ವಿಷಯಗಳನ್ನು ವರದಿ ಮಾಡಬೇಕಾಗುತ್ತೆ. It is the major statutory function of a company secretary to report the board about compliance with the provisions of this act. ಕಂಪನಿಯ ಕಾಯ್ದೆಯ ನಿಯಮಾವಳಿಗಳನ್ನು, ರೂಲ್ಸ್ಗಳನ್ನು ಒಂದು ಕಂಪನಿ ಆ್ಯಕ್ಚುಲ್ ಆಗಿ ಯಾವ ರೀತಿಯಾಗಿ ನಡೆಸ್ಕೊತಾ ಹೋಗ್ತಿದೆ, ಫಾಲೋ ಮಾಡ್ತಾ ಹೋಗ್ತಿದೆ ಅನ್ನೋದನ್ನು ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ವರದಿ ಮಾಡಬೇಕಾಗುತ್ತೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಕಂಪನಿ ಸೆಕ್ರೆಟರಿ ಟು ರಿಪೋರ್ಟ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಬೌಟ್ ದ ಪ್ರಾವಿಷನ್ಸ್ ಫಾಲೋಡ್ ಬೈ ದ ಕಂಪನಿ ಅಂಡರ್ ಕಂಪನೀಸ್ ಆ್ಯಕ್ಟ್, ಅಂಡರ್ ಎನಿ ಅದರ್ ಆ್ಯಕ್ಟ್ ರಿಲೇಟಿಂಗ್ ಟು ದ ಕಂಪನಿ ಮ್ಯಾಟರ್ಸ್. And he also report the board of directors of the company about compliance of rules made under this act. ಯಾವುದೇ ರೀತಿಯಾಗಿ ಹೊಸ ಆ್ಯಕ್ಟ್, ಹೊಸ ರೂಲ್ಗಳನ್ನು ಸೇರ್ಪಡೆ ಮಾಡಿದ್ರೆ, ಹೊಸ ಸೆಕ್ಷನ್ಸ್ಗಳನ್ನು ಸೇರ್ಪಡೆ ಮಾಡಿದ್ರೆ, ಹೊಸ ಬದಲಾವಣೆಗಳನ್ನು ತಂದರೆ ಅಡಿಷ್ನಲ್ ರೂಲ್ಸನ್ನು ಎಲ್ಲರೂ ಮಾಡ್ತಾರೆ. ಆ್ಯಕ್ಟ್ ಅಲ್ಲದೇ ಕಂಪನಿಗೆ ಸಂಬಂಧಪಟ್ಟಂತಹ ಕಂಪನಿ ರೂಲ್ಸ್ ಇದೆ, ಅದು ಇನ್ಕಾರ್ಪೊರೇಷನ್ ರೂಲ್ಸ್ ಇರ್ಬೋದು, ಅಥವಾ ಅಪಾಯಿಂಟ್ಮೆಂಟ್ ಆಫ್ ಸೆಕ್ರೆಟರಿಗೆ ಸಂಬಂಧಪಟ್ಟಂಥ ರೂಲ್ಸ್ ಇರ್ಬೋದು, ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್ ಆ್ಯಂಡ್ ಮ್ಯಾನೇಜರಿಯಲ್ ರೆಮ್ಯುನರೇಷನ್ಗೆ ಸಂಬಂಧಪಟ್ಟಂಥ ರೂಲ್ಸ್ ಇರ್ಬೋದು. ಈ ಎಲ್ಲ ಕಂಪನಿಗೆ ಸಂಬಂಧಪಟ್ಟಂಥ ರೂಲ್ಸ್ಗಳನ್ನು ಕಂಪನಿ ಫಾಲೋ ಮಾಡ್ತಾ ಇದೆ ಅಂತ ರಿಪೋರ್ಟ್ ಮಾಡಬೇಕಾಗುತ್ತೆ. And he also report the board of directors about the compliance of other laws applicable to the company. ಇದಲ್ಲದೆ ಬೇರೆ ಆ್ಯಕ್ಟ್ಗಳು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಪ್ಲಿಕಬಲ್ ಆಗುತ್ತೆ, GST ಆ್ಯಕ್ಟ್ ಅಪ್ಲಿಕಬಲ್ ಆಗುತ್ತೆ, ಫೆಮಾ ಆ್ಯಕ್ಟ್ ಅಪ್ಲಿಕಬಲ್ ಆಗುತ್ತೆ, MRTP ಆ್ಯಕ್ಟ್ ಅಪ್ಲಿಕಬಲ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅಪ್ಲಿಕಬಲ್ ಆಗುತ್ತೆ, ಇಂಡಿಯನ್ ಸ್ಟ್ಯಾಂಪ್ ಡ್ಯೂಟಿ ಅಪ್ಲಿಕಬಲ್ ಆಗುತ್ತೆ. ಇದಕ್ಕೂ ಈ ಆ್ಯಕ್ಟ್ಗಳು ಕಂಪನಿಗಳು ಆ್ಯಕ್ಚುಲಿ ಕಾನೂನು ಪ್ರಕಾರ ಏನೇನು ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುತ್ತೆ. ಒಬ್ಬ ಕಂಪನಿ ಸೆಕ್ರೆಟರಿ ಕಂಪನಿಯ ಒಂದು ಕಾನೂನಿನ ವಿಷಯದಲ್ಲಿ ಅರ್ಹತೆಯನ್ನು ಪಡ್ಕೊಂಡಿರೋಂಥ, ಆಳವಾದ ನಾಲೆಡ್ಜನ್ನು ಹೊಂದಿರೋಂಥ ವ್ಯಕ್ತಿ ಆಗಿರೋದ್ರಿಂದ, ಸ್ಕಿಲ್ಡ್ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ರೂಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಕಂಪನಿ ಫಾಲೋ ಮಾಡ್ತಿದೆ, ಕಂಪನಿ ಎಲ್ಲ ರೀತಿಯ ಕಂಪನಿಯ ಕಾಯ್ದೆಯ ರೂಲ್ಸ್ಗಳನ್ನು ಫಾಲೋ ಮಾಡ್ತಿದೆ ಅಂತೇಳಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅವನು ವರದಿಯನ್ನು ಮಾಡಬೇಕು. And he also ensure that the company complies the standards applicable, secretary standards applicable to the company.
ಕಂಪನಿಯ ಕಾನೂನು, ಇತರ ಕಾನೂನು ರೂಲ್ಸ್ ಅಲ್ಲದೆ ಸೆಕ್ರೆಟೇರಿಯಲ್ ಸ್ಟ್ಯಾಂಡರ್ಡ್ಸ್ ಅಂತ ಸಪ್ರೇಟ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ್ಯಂಡ್ ಇಟ್ ಈಸ್ as and when applicable, a company should follow the rules of the secretarial standards. ಅದನ್ನು ಫಾಲೋ ಮಾಡ್ತಿದೆ ಕಂಪ್ನಿ ಅಂತ ಹೇಳಿ ಅವನು ರಿಪೋರ್ಟನ್ನು ಮಾಡಬೇಕಾಗುತ್ತೆ ಟು ದ ಕನ್ಸರ್ನ್ಡ್ ಅಥಾರಿಟಿ. It is the function of the company secretary to discharge such other duties as may be prescribed. ಇದಲ್ಲದೆ ಕಂಪನಿಯ ಸೆಕ್ರೆಟರಿ ಅವನಿಗೆ ಹೇಳಿದಂತಹ ಕೆಲಸಗಳನ್ನು ನಿರ್ವಹಿಸಲು ಸೂಚಿಸಿರುವಂಥ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತೆ. ಇದನ್ನು ಅವರು ಅಪಾಯಿಂಟ್ಮೆಂಟ್ ಆ್ಯಂಡ್ ರೆಮ್ಯುನರೇಷನ್ ಆಫ್ ಮ್ಯಾನೇಜರಿಯಲ್ ಪರ್ಸನಲ್ ಆ ಒಂದು ರೂಲ್ 10ರಲ್ಲಿ ಹೇಳಿದ್ದಾರೆ. 2014ರಲ್ಲಿ ಬಂದಂಥದ್ದು ಒಂದು ರೂಲ್ಸು. ಅದರಲ್ಲಿ ಸೆಕ್ಷನ್ 10ರಲ್ಲಿ ಹೇಳಿದ್ದಾರೆ ಟು ಡಿಸ್ಚಾರ್ಜ್ ಸಚ್ ಅದರ್ ಡ್ಯೂಟೀಸ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಬೈ ದ ರೂಲ್ಸ್ ಅಂತೇಳಿ. ಈ ಒಂದು ರೂಲ್ಸಲ್ಲಿ ಏನೇನು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ಹೇಳುತ್ತೆ ಅದನ್ನು ಮಾಡಬೇಕು. ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಏನು ತಿಳಿಸ್ತಾರೆ ಅದನ್ನು ಮಾಡಬೇಕು ಅಂತ ನಿಯಮಗಳು ಹೇಳುತ್ತೆ. ಇದು ಅತಿ ದೀರ್ಘ ವಿವರಣೆಯನ್ನು ಕಾನೂನಲ್ಲಿ ಅಂದರೆ ಕಾಯ್ದೆಯಲ್ಲಿ ಕೊಟ್ಟಿಲ್ಲ, ಸಂಕ್ಷಿಪ್ತವಾದ ಕಾರ್ಯದ ಒಂದು ನೋಟವನ್ನು ಅವರು ಕೊಟ್ಟಿದ್ದಾರೆ. When come to the non-statutory functions of a company secretary, he required to perform many functions towards directors of the company, towards shareholders of the company, towards office and staff. And these are actually very similar to the duties of the company secretary. Now, duties of the company secretary na ನೋಡಬೇಕಾದಾಗ ನಾವು ಡ್ಯೂಟೀಸ್ ರಿಲೇಟಿಂಗ್ ಟು ಡೈರೆಕ್ಟರ್ಸ್, ಡ್ಯೂಟೀಸ್ ರಿಲೇಟಿಂಗ್ ಟು ಶೇರ್ ಹೋಲ್ಡರ್ಸ್ ವಿಷಯಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಂಡಿದ್ದೀವಲ್ಲ, ಅದೇ ರೀತಿಯಾಗಿ ಇಲ್ಲೂ ಸಹ ಫಂಕ್ಷನ್ಸ್ಗಳನ್ನು ನಾವು ಅರ್ಥೈಸ್ಕೊಳ್ಬೋದಾಗಿದೆ. Company secretary is under the control of the board of directors. He should follow the instruction. He should perform his act according to the instruction and directions of the board of directors of the company. And he is one of the subordinate to the board of directors of the company. He should assist the board of directors as and when required, and he should also obey the instructions while performing his duties. And it is the non-statutory duty of the company secretary to provide necessary advice and information, being a knowledgeable person about the company law and related acts and rules as and whenever required. It is the function of the company secretary to give the advice and information to the board of directors, even though they are superior authority to him. It is another non-statutory function of company secretary to assist the board of directors in formation of a company policy. ಕಂಪನಿಗೆ ಸಂಬಂಧಪಟ್ಟಂಥ ಪಾಲಿಸಿಗಳನ್ನು ಮಾಡಬೇಕಾದ್ರೆ, ಎಸ್ಪೆಷಲಿ at the time of framing of articles of association. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು ಮಾಡಬೇಕಾದ್ರೆ ಇದು ಕಂಪನಿಗೆ ಸಂಬಂಧಪಟ್ಟಂಥ ಇಂಟರ್ನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವನು ಅಸಿಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ he also implement the decisions of the board of directors. Therefore, it is rightly said that the secretary is the eyes, ears and the hands of the company, whereas board of directors are its brain. ಒಂದು ಕಂಪನಿಯ ಕಣ್ಣು, ಕಿವಿ ಮತ್ತು ಕೈಗಳ ಅಂತೇಳಿ ಯಾರನ್ನ ಕರಿತೀವಿ ಅಂದರೆ ಸೆಕ್ರೆಟರಿ. ಕಂಪನಿಯ ಕಾರ್ಯದರ್ಶಿ ಒಂದು ಕಂಪನಿಯ ಕಣ್ಣು, ಕಿವಿ ಮತ್ತು ಕೈಗಳಿದ್ದಂತೆ, ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸು ಅದರ ಮೆದುಳಿದ್ದಂತೆ ಅಂತ ಹೇಳ್ತಾರೆ. ಬಿಕಾಸ್ he should carry the instruction and he should implement the decisions of the board of directors, and he also makes correspondence on behalf of the directors in which they are interested. ಡೈರೆಕ್ಟರ್ ಮಾಡಲೇಬೇಕಾದ ಕೆಲವೊಂದು ಕರೆಸ್ಪಾಂಡೆನ್ಸ್ ವರ್ಕ್, ಕಾಗದ ಪತ್ರ ವರ್ಕನ್ನು ಅವರ ಪರವಾಗಿ ಅವನು ಮಾಡಬೇಕಾಗುತ್ತೆ. ನಾನ್ ಸ್ಟ್ಯಾಟ್ಯುಟರಿ ಫಂಕ್ಷನ್ಸ್ ರಿಲೇಟಿಂಗ್ ಟು ದ ಶೇರ್ ಹೋಲ್ಡರ್ಸ್.
The company secretary is a link between the board of directors and shareholders. Therefore, he should convey the information, decisions, or any statement of the board of directors relating to the members of the company, that is to the shareholders of the company. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿಯ ಪರವಾಗಿ ಹಲವಾರು ಮಾಹಿತಿಗಳನ್ನು ಇಟ್ಕೊಂಡಿರ್ತಾರೆ. ಅದನ್ನು ಶೇರ್ ಹೋಲ್ಡರ್ಸ್ಗೆ ಕನ್ವೆ ಮಾಡಬೇಕು ಅಂದರೆ ಅವರು ಕಂಪನಿ ಸೆಕ್ರೆಟರಿ ಮುಖಾಂತರ ಮಾಡ್ತಾರೆ. ಆ್ಯಂಡ್ ಕಂಪನಿ ಸೆಕ್ರೆಟರಿ ರಿಕ್ವೈರ್ಡ್ ಟು ಎನ್ಶೂರ್ ದ ರೈಟ್ ಆಫ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ ರೈಟನ್ನು ಅವನು ರಕ್ಷಣೆ ಮಾಡಬೇಕಾಗುತ್ತೆ, ಎನ್ಶೂರ್ ಮಾಡಬೇಕಾಗುತ್ತೆ. ಪ್ರಾಪರ್ ಟೈಮಲ್ಲಿ ಶೇರ್ಸನ್ನು ಇಶ್ಯೂ ಮಾಡೋದು, ಅಲಾಟ್ಮೆಂಟ್ ಮಾಡಿಸೋದು, ಅವರಿಗೆ ಸರಿಯಾದ ಬಂಡವಾಳ ಅವರ ಬಂಡವಾಳ ಇನ್ವೆಸ್ಟ್ಮೆಂಟ್ ಮೇಲೆ ಡಿವಿಡೆಂಟನ್ನು ಕೊಡೋದು, ಈ ರೀತಿಯಾಗಿ ಅವರ ರೈಟ್ಸನ್ನು ಎತ್ತಿ ಹಿಡಿಯುವಂತಹ ಕೆಲಸಗಳಲ್ಲಿ ಅವನು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆನ್ ಬಿಹಾಫ್ ಆಫ್ ದ ಶೇರ್ ಹೋಲ್ಡರ್ಸ್, ಕಂಪನಿ ಸೆಕ್ರೆಟರಿ ರಿಕ್ವೈರ್ಡ್ ಟು ಇಶ್ಯೂ ದ ಶೇರ್ ಸರ್ಟಿಫಿಕೇಟ್. He sent the notice of the general meeting of the shareholders, annual general body meeting notice ಅನ್ನು ಕಳಿಸ್ಕೊಡ್ಬೇಕಾಗುತ್ತೆ. And he also sent replies to the enquiries of shareholders relating to the company matters. ಕಂಪನಿಯ ವಿಷಯಗಳಿಗೆ ಸಂಬಂಧಪಟ್ಟಂತ ಕಂಪನಿಯ ಷೇರುದಾರರು ಹಲವಾರು ರೀತಿಯ ವಿಚಾರಣೆಗಳನ್ನು ಮಾಡ್ತಾರೆ. ಅವರ ವಿಚಾರಣೆಗಳಿಗೆ ಸೂಕ್ತವಾದ ರಿಪ್ಲೈಯನ್ನು, ಪ್ರತಿಕ್ರಿಯೆಯನ್ನು ಕಂಪನಿ ಸೆಕ್ರೆಟರಿ ಕೊಡಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಡ್ಯೂಟಿ ಆಫ್ ದ ಕಂಪನಿ ಸೆಕ್ರೆಟರಿ ಟು ಮೇಂಟೈನ್ ದ ರಿಜಿಸ್ಟರ್ ಆಫ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಆಲ್ಸೋ ಇಂಡೆಕ್ಸ್ ಆಫ್ ಶೇರ್ ಹೋಲ್ಡರ್ಸ್. ಆ ಒಂದು ಇಂಡೆಕ್ಸ್ ಆಫ್ ಶೇರ್ ಹೋಲ್ಡರ್ಸ್ ಮತ್ತು ರಿಜಿಸ್ಟರ್ ಆಫ್ ಶೇರ್ ಹೋಲ್ಡರ್ಸ್ ಅವನು ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಶೇರ್ ಹೋಲ್ಡರ್ಸು ಬಯಸಿದಾಗ ಕಂಪನಿಯ ಮಿನಿಟ್ಸ್ ಬುಕ್ಕನ್ನು ಅವರ ವೀಕ್ಷಣೆಗೆ ಅವ್ರು ನೋಡೋದಕ್ಕೆ ಪರಿವೀಕ್ಷಣೆಗೆ ಅದನ್ನು ಅವನು ಇಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಡ್ಯೂಟೀಸ್ ರಿಲೇಟೆಡ್ ಟು ದ ಆಫೀಸ್ ಆ್ಯಂಡ್ ಸ್ಟಾಫ್. ಕಂಪನಿ ಸೆಕ್ರೆಟರಿ ಈಸ್ ರಿಗಾರ್ಡೆಡ್ ಆಸ್ ಎ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದ ಕಂಪನಿ and he should perform all functions as a administrative officer of the company. ಕಂಪನಿಯ ಆಫೀಸಿನ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದರಿಂದ ಸಮಗ್ರವಾದ ಆಫೀಸ್ ವ್ಯವಹಾರಗಳನ್ನು ಇವನೇ ನೋಡಬೇಕಾಗುತ್ತೆ. ಆ್ಯಂಡ್ ಈಸ್ ಆಲ್ಸೋ ಟ್ರೀಟೆಡ್ ಅಸ್ ಕೀ ಮ್ಯಾನೇಜರಿಯಲ್ ಪರ್ಸನ್ ಆ್ಯಂಡ್ ದೇರ್ಫೋರ್ any act to be comes under his scope of authority. ಇವನ ಒಂದು ಅಥಾರಿಟಿ ಒಳಗಡೆ ಏನು ಫಂಕ್ಷನ್ಸನ್ನ ಮಾಡ್ಬೋದು ಅಂತಾದರೆ ಅವನು ಅದನ್ನು ಮಾಡಬೇಕಾಗುತ್ತೆ. ಆ್ಯಂಡ್ he required to organize the working for the company. ಕಂಪನಿಗೆ ಬೇಕಾದಂತಹ ಒಂದು ಸ್ಟಾಫ್ಗೆ ಏನು ವರ್ಕಿಂಗ್ ಎನ್ವಿರಾನ್ಮೆಂಟ್ ಬೇಕಾಗುತ್ತೆ ಅದನ್ನು ಅವರು ಕ್ರಿಯೇಟ್ ಮಾಡಬೇಕಾಗುತ್ತೆ, ಆರ್ಗನೈಸೇಷನ್ ಮಾಡಿಕೊಡ್ಬೇಕಾಗುತ್ತೆ. ಅಂದರೆ ಸ್ಟಾಫ್ಗಳನ್ನು ಮಾಡ್ಕೊಳ್ಳೋದಾಗಲಿ, ವರ್ಕನ್ನು ಹಂಚೋದಾಗಲಿ, ಅವ್ರನ್ನ ಮ್ಯಾನೇಜ್ ಮಾಡೋದಾಗಲಿ ಅವೆಲ್ಲವೂ ಇದರಲ್ಲಿ ಬರುತ್ತೆ. ಆ್ಯಂಡ್ ಈ ಸೂಪರ್ವೈಸ್ ಆ್ಯಂಡ್ ಕೋಆರ್ಡಿನೇಟ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ ವಿದಿನ್ ದ ಕಂಪನಿಯ ಒಳಗಡೆ ಹಲವಾರು ವಿಭಾಗಗಳು ಇರ್ತವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಪರ್ಸನಲ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಲೈಕ್ ದಿಸ್. ಈ ಎಲ್ಲ ಡಿಪಾರ್ಟ್ಮೆಂಟ್ಗಳ ಸಹಕಾರವನ್ನು ತಗೊಂಡು ಅವರನ್ನು ಸೂಪರ್ವೈಸ್ ಮಾಡೋದು ಈ ಒಂದು ಅಧಿಕಾರಿಯ ಒಂದು ನಾನ್ ಸ್ಟ್ಯಾಚ್ಯುಟರಿ ಫಂಕ್ಷನ್ ಆಗಿದೆ. ಆ್ಯಂಡ್ ಆಫೀಸಲ್ಲಿ ಬರೋವಂಥ ಕಾಗದ ಪತ್ರಗಳನ್ನು ಅವನು ಫಾಲೋ ಮಾಡಿ ಅದನ್ನು ಪ್ರಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ರಿಟರ್ನ್ಸನ್ನು ಫೈಲ್ ಮಾಡಬೇಕಾಗುತ್ತೆ. ಅದು ಮುಖ್ಯವಾಗಿ ಎಂಪ್ಲಾಯೀಸ್ ಆರ್ ದ ರಿಯಲ್ ಅಸೆಟ್ ಆಫ್ ದ ಕಂಪನಿ. ದೇರ್ಫೋರ್ ಯು ಶುಡ್ ಎನ್ಶ್ಯೂರ್ ದ ರೈಟ್ಸ್ ಆಫ್ ದ ಆಫೀಸ್ ಸ್ಟಾಫ್ ಮತ್ತು ಎಂಪ್ಲಾಯೀಸ್ದು ರೈಟ್ಸನ್ನು ಅವನು ಕಾಪಾಡ್ಕೊಳ್ಬೇಕು. ಮತ್ತು ಅವರ ಒಂದು ವೆಲ್ಫೇರ್ಗಾಗಿ ಏನು ಟ್ರೈನಿಂಗ್ ಕೊಡಬೇಕು, ಏನೇನು ಸೌಲಭ್ಯಗಳನ್ನು ಒದಗಿಸ್ಬೇಕು ಅದನ್ನು ಮಾಡಬೇಕು. ಆ್ಯಂಡ್ ಯೂಶಲಿ ದ ಕಂಪನಿ ಸೆಕ್ರೆಟರಿ ಇನ್ವಾಲ್ವ್ಡ್ ಇನ್ ದ ರೆಕ್ರೂಟ್ಮೆಂಟ್ ಆಫ್ ದ ಆಫೀಸ್ ಸ್ಟಾಫನ್ನು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಅವನು ಭಾಗವಹಿಸಿರ್ತಾನೆ. ಈ ರೀತಿಯಾಗಿ ನಾವು ಕಂಪನಿ ಸೆಕ್ರೆಟರಿ ನಿರ್ವಹಿಸುವಂತಹ ಸ್ಟ್ಯಾಚ್ಯುಟರಿ ಮತ್ತು ನಾನ್ ಸ್ಟ್ಯಾಚ್ಯುಟರಿ ಫಂಕ್ಷನ್ಗಳನ್ನು ನಾವು
ತಿಳ್ಕೊಳ್ಬೋದಾಗಿದೆ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.